ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರೆಹಮಾನ್ ಹಾಸನ್. IPL ಧಮಾಕ 2025 TV9 ಡಿಜಿಟಲ್ನ ಈ ಸ್ಪೆಷಲ್. ನಾವು ಪ್ರತಿದಿನ IPL ಪಂದ್ಯಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ. ಇವತ್ತಿನ ಒಂದು ಪಂದ್ಯದ ಬಗ್ಗೆ ಇವತ್ತು ನಾವು ಮಾತಾಡ್ತಾ ಹೋಗೋಣ. ಇವತ್ತಿನ ಪಂದ್ಯ IPL ಸೀಸನ್ 18ನ 6ನೇ ಪಂದ್ಯ. ಸೊ ಇವತ್ತಿನ ಪಂದ್ಯ ಸ್ವಲ್ಪ ಕುತೂಹಲ ಮೂಡಿಸಿರುವಂಥ ಒಂದು ಪಂದ್ಯ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಯಾಕಂತ ಹೇಳಿದ್ರೆ ಎರಡು ಗಾಯಗೊಂಡಿರುವಂತಹ ಹುಲಿಗಳ ನಡುವಿನ ಕದನ ಅಂತ ಹೇಳಿ ಇದನ್ನ ನಾವು ಬಿಂಬಿಸಬಹುದು. ಯಾಕಂದ್ರೆ ಈಗಾಗಲೇ ಆಡಿರುವಂತಹ ಒಂದೊಂದು ಪಂದ್ಯಗಳನ್ನ ಸೋತಿರುವಂತಹ ರಾಜಸ್ಥಾನ್ ರಾಯಲ್ಸ್ ಮತ್ತು ಕೋಲ್ಕತಾ ನೈಟ್ ರೈಡರ್ಸ್ ನಡುವೆ ನಡೆಯುವಂತಹ ಪಂದ್ಯ ಇದು. ಆಲ್ರೆಡಿ ಎರಡೂ ತಂಡಗಳು ಕೂಡ ಒಂದೊಂದು ಪಂದ್ಯವನ್ನ ಸೋತಿವೆ. ಸೊ ಈಗಾಗಲೇ KKR RCB ವಿರುದ್ಧ ಮೊದಲ ಮ್ಯಾಚ್ ಓಪನಿಂಗ್ ಮ್ಯಾಚ್ ನಲ್ಲೇ ಸೋಲನ್ನು ಅನುಭವಿಸಿತು. RCB ರೋಚಕವಾದಂತಹ ಒಂದು ಗೆಲುವನ್ನು ದಾಖಲಿಸಿತು. ಇನ್ನೊಂದು ಕಡೆ ರಾಜಸ್ಥಾನ್ ರಾಯಲ್ಸ್ SRH ವಿರುದ್ಧ ಸೋಲನ್ನು ಅನುಭವಿಸಿದೆ. ಸೊ ಹಾಗಾಗಿ ಎರಡೂ ತಂಡಗಳಿಗೂ ಕೂಡ ಗೆಲುವು ಅನಿವಾರ್ಯ. ಇವತ್ತಿನ ಒಂದು ಪಂದ್ಯವನ್ನ ಗೆದ್ದು ಈ ಒಂದು ಟೂರ್ನಿಯಲ್ಲಿ ಶುಭಾರಂಭ ಮಾಡಬೇಕು. ಆಲ್ರೆಡಿ ಒಂದಂತೂ ಸೋತಿದ್ದೀವಿ, ಅಟ್ಲೀಸ್ಟ್ ಈಗಲಾದರೂ ಶುಭಾರಂಭ ಮಾಡಬೇಕು ಅನ್ನುವಂಥ ಒಂದು ತವಕ ಸಹಜವಾಗಿ ಇದ್ದೇ ಇದೆ. ಸೊ KKRಗೆ ಎಲ್ಲೊಂದು ಕಡೆ ಟೀಮ್ ಇನ್ನೂ ಕೂಡ ಜೆಲ್ ಆಗಿಲ್ವಾ ಅಂತ ಹೇಳಿ ಅನ್ಸುತ್ತೆ. ಯಾಕಂದ್ರೆ ಲಾಸ್ಟ್ ಟೈಮು ಕಪ್ ಗೆದ್ದಿದ್ದಂಥವ್ರು KKR, ಲಾಸ್ಟ್ ಡಿಫೆಂಡಿಂಗ್ ಚಾಂಪಿಯನ್. KKRಗೆ ಕಪ್ ಗೆಲ್ಸ್ಕೊಟ್ಟಿದ್ದು ಶ್ರೇಯಸ್ ಅಯ್ಯರ್ ಕ್ಯಾಪ್ಟನ್ ಆಗಿ. ಬಟ್ ಈ ಸರಿ KKRಗೆ ಅವರು ಕ್ಯಾಪ್ಟನ್ ಆಗಿಲ್ಲ. ಯಾಕಂದ್ರೆ ಅವರು ಪಂಜಾಬ್ ತಂಡವನ್ನು ಸೇರ್ಕೊಂಡಿದ್ದಾರೆ, ಪಂಜಾಬ್ ತಂಡವನ್ನು ಮುನ್ನಡೆಸ್ತಾ ಇದ್ದಾರೆ. ಈಗ KKR ಕ್ಯಾಪ್ಟನ್ ಆಗಿರುವಂಥವ್ರು ಅಜಿಂಕ್ಯ ರಹಾನೆ. ಸೊ ಹಾಗಾಗಿ ಟೀಮ್ನ ಇನ್ನೂ ಕೂಡ ಜೆಲ್ ಅಪ್ ಮಾಡೋದಕ್ಕೆ ಸ್ವಲ್ಪ ಬಹುಶಃ ಸಮಯ ಹಿಡಿತಾ ಇದೆ ಅಂತ ಅನ್ಸುತ್ತೆ. ಬಟ್ ಆದಷ್ಟು ಬೇಗ ಅದು ಆಗಬೇಕು. ಎರಡನೇ ಪಂದ್ಯ ಇವತ್ತು. ಸೊ ಮತ್ತೆ ಏನಾದರೂ ಸೋಲನ್ನು ಅನುಭವಿಸಿದ್ರೆ ಎರಡು ತಂಡಗಳಿಗೂ ಕೂಡ ಅನ್ವಯವಾಗುತ್ತೆ. ಸೊ ಎರಡು ಬ್ಯಾಕ್ ಟು ಬ್ಯಾಕ್ ಸೋಲು ಅಂತ ಹೇಳಿದ್ರೆ ಮತ್ತೆ ಮುಂದೆ ಟೂರ್ನಿಯಲ್ಲಿ ಪ್ರೋಗ್ರೆಸ್ ಆಗೋದಕ್ಕೆ ಬಹುಶಃ ಕಷ್ಟ ಆಗುತ್ತೆ. ಮೊದಲಿಗೆ ನಾವು ಎರಡೂ ತಂಡಗಳ ಬಲಾಬಲ ಹೇಗಿದೆ, ಸೊ ಇವತ್ತಿನ ಒಂದು ಮ್ಯಾಚ್ನಲ್ಲಿ ಏನು ಪಾಸಿಟಿವ್ಸ್ ಇದೆ, ಏನು ನೆಗೆಟಿವ್ಸ್ ಇದೆ ಅನ್ನುವಂಥದ್ದನ್ನು ಮಾತಾಡ್ತಾ ಹೋಗೋಣ. ಫಸ್ಟು ರಾಜಸ್ಥಾನ್ ರಾಯಲ್ಸ್ ಬಗ್ಗೆ ನಾವು ಮಾತಾಡ್ತಾ ಹೋಗೋಣ. SRH ವಿರುದ್ಧ ಸೋತರೂ ಕೂಡ SRH ವಿರುದ್ಧದ ಪಂದ್ಯದಲ್ಲಿ ರಾಜಸ್ಥಾನ್ ರಾಯಲ್ಸ್ ಗಳಿಸಿರುವಂಥದ್ದು ಹೆಚ್ಚು. ಅಂದರೆ ಒಂದು ಪಾಸಿಟಿವ್ಸ್ ಅನ್ನು ತೆಗೆದುಕೊಂಡಿದೆ. ಒಂದು ದೊಡ್ಡ ಮೊತ್ತ ಚೇಸ್ ಮಾಡಿ ಬರೀ 44 ರನ್ಗಳಿಂದ ಶಾರ್ಟ್ ಆಯಿತು. ಸೊ 44 ರನ್ಗಳಿಂದ ಸೋಲ್ಬೇಕಾಯಿತು. ಯಾಕಂದರೆ 283 ಹೆಚ್ಚು ರನ್ಗಳು, 286 ರನ್ಗಳು. ಸೊ ಅದನ್ನು ಚೇಸ್ ಮಾಡಿ 242 ರನ್ಗಳನ್ನು ಬಾರಿಸೋದು ಅಂತ ಹೇಳಿದ್ರೆ ಅದೇನು ಸುಲಭ ಮಾತಲ್ಲ. ಬರೀ 44 ರನ್ಗಳು ಮಾತ್ರ ಶಾರ್ಟ್ ಆಗಿದ್ದು. ಸೊ ಹಾಗಾಗಿ ನಾವು ಮಾತಾಡ್ತಾ ಹೋದರೆ ಅಷ್ಟೇನು ಬ್ಯಾಟಿಂಗ್ ವೀಕ್ ಆಗಿದೆ ಅಂತ ಹೇಳಿ ನಾವು ಹೇಳೋದಕ್ಕೆ ಬರೋದಿಲ್ಲ. ರಾಜಸ್ಥಾನ್ ರಾಯಲ್ಸ್ ಬ್ಯಾಟಿಂಗ್ನಲ್ಲಿ ತುಂಬಾ ಚೆನ್ನಾಗಿ ಆಡಿದ್ದಾರೆ. ಸೊ ತುಷಾರ ದೇಶಪಾಂಡೆ 44 ರನ್ಗಳು ಕೊಟ್ಟು 3 ವಿಕೆಟ್ಗಳನ್ನು ಪಡೆದಿದ್ದು ತುಷಾರ ದೇಶಪಾಂಡೆ ಅವರ ಬೌಲಿಂಗ್. ಸೊ ಅದು ಕೂಡ ಒಂದು ಪಾಸಿಟಿವ್ ಪಾಯಿಂಟ್ ರಾಜಸ್ಥಾನ್ ರಾಯಲ್ಸ್ಗೆ. ಇನ್ನೊಂದು ಕಡೆ ಬ್ಯಾಟಿಂಗ್ನಲ್ಲಿ ನಾವು ಮಾತಾಡ್ತಾ ಇದ್ವಿ. ಧ್ರುವ್ ಜುರೇಲ್ 70 ರನ್ಗಳನ್ನು ಗಳಿಸಿದ್ರೆ, ಸಂಜು ಸ್ಯಾಮ್ಸನ್ 66 ರನ್ಗಳು, ಜೊತೆಗೆ ಶಿಮ್ರಾನ್ ಹ್ಯಾಟ್ಮೇರ್ 42 ರನ್ಗಳು, ಹಾಗೆ ಶುಭಮ್ ದುಬೆ 34 ರನ್ಗಳನ್ನು ಗಳಿಸಿದ್ದಾರೆ. ಸೊ ಬ್ಯಾಟಿಂಗ್ ಒಂದು ತುಂಬ ಪ್ಯಾಕ್ಡ್ ಆಗಿ ಕಾಣಿಸ್ತಾ ಇದೆ ರಾಜಸ್ಥಾನ್ ರಾಯಲ್ಸ್ಗೆ. ಬೌಲಿಂಗ್ನಲ್ಲೂ ಕೂಡ ಅಂಥದ್ದೇನು ವರಿ ಮಾಡ್ಕೊಳ್ಳುವಂಥ ಒಂದು ವಿಚಾರ ಇಲ್ಲ. ಯಾಕಂದರೆ ಆ ಪಿಚ್ಚೇ ಹಾಗಿತ್ತು, ತುಂಬ ರನ್ಗಳು ಹರಿದು ಹೋಯಿತು. ಸೊ ಹಾಗಾಗಿ ಬೌಲರ್ಗಳು ಸ್ವಲ್ಪ ತಮ್ಮ ಬೇಸಿಕ್ಸನ್ನು ನಿಭಾಯಿಸ್ತಾ ಹೋದರೆ ಇವತ್ತಿನ ಒಂದು ಪಂದ್ಯದಲ್ಲಿ ಅವರು ಕಮಾಲ್ ಮಾಡ್ಬೋದು. ಸೊ ಹೀಗೆ ಬ್ಯಾಟ್ಸ್ಮನ್ಗಳು ಕೂಡ ಹೆಚ್ಚಿನ ರನ್ನನ್ನು ಗಳಿಸಿರುವಂಥದ್ದು. ಸೊ ಇವತ್ತಿನ ಒಂದು ಪಂದ್ಯ ನಡೀತಾ ಇರುವಂಥದ್ದು ಗುವಾಹಟಿ ಸ್ಟೇಡಿಯಂನಲ್ಲಾಗಿರೋದ್ರಿಂದ ಗುವಾಹಟಿ ಸ್ಟೇಡಿಯಂ ಈಗಾಗಲೇ ಬ್ಯಾಟಿಂಗ್ ಫ್ರೆಂಡ್ಲಿ, ಸೊ ಬ್ಯಾಟ್ಸ್ಮನ್ ಪ್ಯಾರಡೈಸ್ ಅಂತಲೇ ಹೇಳ್ತಾರೆ. ಸೊ ಹಾಗಾಗಿ ಇಲ್ಲಿನ ಬ್ಯಾಟ್ಸ್ಮನ್ಗಳು ಕೂಡ ಪಿಚ್ನಿಂದ ಲಾಭ ಪಡ್ಕೋಬೋದು. ಸೊ RR ಟೀಮಿಗೆ ಸೆಕೆಂಡ್ ಹೋಮ್ ಇದ್ದಂತೆ ಈ ಗುವಾಹಟಿ. 2003ರಲ್ಲಿ ನಡೆದಂಥ ಒಂದು ಪಂದ್ಯಗಳಲ್ಲಿ ನಾವು ಗಮನಿಸ್ತಾ ಹೋದ್ವಿ. ಈ ಗುವಾಹಟಿಯ ಸ್ಟೇಡಿಯಂ ರಾಜಸ್ಥಾನ್ ರಾಯಲ್ಸ್ಗೆ ಒಂದು ರೀತಿ ಎರಡನೇ ಮನೆ, ತವರು ಮನೆ ಇದ್ದಂತಿದೆ. ಜೊತೆಗೆ ಈಗ ಈ ಪಂದ್ಯದಲ್ಲಿ ಲೋಕಲ್ ಫೇವರೇಟ್ ಆಗಿರುವಂತಹ ರಿಯಾನ್ ಪರಾಗ್ ಅವರು ಟೀಮನ್ನು ಮುನ್ನಡೆಸ್ತಾ ಇದ್ದಾರೆ ರಾಜಸ್ಥಾನ್ ರಾಯಲ್ಸ್ಗೆ. ಯಾಕಂತ ಹೇಳಿದ್ರೆ ಈಗಾಗಲೇ ಸಂಜು ಸ್ಯಾಮ್ಸನ್ ಬೆರಳಿಗೆ ಏಟ್ ಮಾಡ್ಕೊಂಡಿರೋದ್ರಿಂದ ಬಹುಶಃ ಇನ್ನೂ ಒಂದು 2-3 ಪಂದ್ಯಗಳನ್ನು ಅವರು ಕ್ಯಾಪ್ಟನ್ ಆಗಿ ಆಡೋದಕ್ಕೆ ಸಾಧ್ಯವಾಗೋದಿಲ್ಲ. ವಿಕೆಟ್ ಕೀಪಿಂಗ್ ಕೂಡ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದರೆ NCAಯಿಂದ ಇನ್ನೂ ಕೂಡ ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಸಿಕ್ಕಿಲ್ಲ, ಫಿಟ್ನೆಸ್ ಕ್ಲಿಯರೆನ್ಸ್ ಸರ್ಟಿಫಿಕೇಟ್. ಸೊ ಹಾಗಾಗಿ ಬರೀ ಅವರು ಬ್ಯಾಟಿಂಗ್ ಮಾಡ್ಬೋದು. ಇನ್ನೊಬ್ಬ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಅವರನ್ನು ರಿಪ್ಲೇಸ್ ಮಾಡಿ ಮತ್ತೊಬ್ಬ ಆಟಗಾರ ಫೀಲ್ಡಿಗೆ ಬರ್ತಾನೆ. ಸೊ ಹಾಗಾಗಿ ಟೀಮನ್ನು ಮುನ್ನಡೆಸ್ತಾ ಇರುವಂಥವರು ರಿಯಾನ್ ಪರಾಗ್. ಲೋಕಲ್ ಬಾಯ್ ಆಗಿರೋದ್ರಿಂದ ಲೋಕಲ್ ಸಪೋರ್ಟ್ ಅಂತೂ ಖಂಡಿತವಾಗ್ಲೂ ಸಿಕ್ಕೇ ಸಿಗತ್ತೆ. ಇನ್ನು NCAಯಿಂದ ಫಿಟ್ನೆಸ್ ರಿಪೋರ್ಟ್ ಬಂದ ನಂತರ ಫಿಟ್ನೆಸ್ ಸರ್ಟಿಫಿಕೇಟ್ ಚೆನ್ನಾಗಿದೆ, ಓಕೆ ಅವ್ರು ಫಿಟ್ ಆಗಿದ್ದಾರೆ ಅಂತ ಹೇಳಿದ್ರೆ ನೆಕ್ಸ್ಟ್ ಸಂಜು ಸ್ಯಾಮ್ಸನ್ ಟೀಮನ್ನು ಮುನ್ನಡೆಸ್ತಾ ಹೋಗ್ಬೋದು. ಸೊ ಈ ಬಾರಿ ಕೂಡ ರಾಜಸ್ಥಾನ್ ರಾಯಲ್ಸ್ ಮತ್ತು KKR ಮ್ಯಾಚ್ನ ಇವತ್ತಿನ ಒಂದು ಪಂದ್ಯದಲ್ಲಿ ಮ್ಯಾಚ್ನ ಏನು ಆಡ್ತಾ ಇದೆ. ಕಳೆದ ಬಾರಿ ಕೂಡ ಇದೇ ಒಂದು ಗ್ರೌಂಡ್ನಲ್ಲಿ ಆಡಿದ್ರು ಇಬ್ಬರು ಕೂಡ. ಬಟ್ ಮಳೆಯಿಂದಾಗಿ ಆ ಒಂದು ಪಂದ್ಯ ವಾಶೌಟ್ ಆಗಿತ್ತು. ಸೊ ಹಾಗಾಗಿ ಇವತ್ತಿನ ಒಂದು ಮ್ಯಾಚ್ ಹೇಗಿರುತ್ತೆ ಅನ್ನುವಂಥದ್ರ ಬಗ್ಗೆ ಎಲ್ಲರೂ ಕೂಡ ಕುತೂಹಲದಿಂದ ಎದುರು ನೋಡ್ತಾ ಇದ್ವಿ. ಇನ್ನು ರಾಜಸ್ಥಾನ್ ರಾಯಲ್ಸ್ ಟೀಮ್ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಕಳೆದ IPLನಲ್ಲಿ ಆರಂಭ ತುಂಬ ಚೆನ್ನಾಗಿ ಸಿಕ್ಕಿತ್ತು ರಾಜಸ್ಥಾನ್ ರಾಯಲ್ಸ್ಗೆ. ಆದರೆ ಯಾಕೋ ಬರ್ತಾ ಸೆಕೆಂಡ್ ಹಾಫ್ನಲ್ಲಿ ರಾಜಸ್ಥಾನ್ ರಾಯಲ್ಸ್ ಎಡವಿತು.
ಇನ್ಫ್ಯಾಕ್ಟ್ ಲಾಸ್ಟ್ 5 ಪಂದ್ಯಗಳನ್ನು ನಾವು ನೋಡ್ತಾ ಹೋದರೆ ಆಡಿರುವಂಥ 5 ಪಂದ್ಯಗಳಲ್ಲಿ ಲಾಸ್ಟ್ 5 ಪಂದ್ಯಗಳಲ್ಲಿ ಒಂದು ಮಾತ್ರ ರಾಜಸ್ಥಾನ್ ರಾಯಲ್ಸ್ ಗೆದ್ದಿರೋದು. ಅದೇ KKR ಬಗ್ಗೆ ಹೇಳೋದಾದ್ರೆ KKR ಲಾಸ್ಟ್ ಟೈಮ್ ಡಿಫೆಂಡಿಂಗ್ ಚಾಂಪಿಯನ್. ಸೊ ಹಾಗಾಗಿ 5 ಮ್ಯಾಚ್ನಲ್ಲಿ ಲಾಸ್ಟ್ ಆಡಿರುವಂಥ 5 ಮ್ಯಾಚ್ನಲ್ಲಿ 3 ಪಂದ್ಯಗಳಲ್ಲಿ ಅದು ಗೆದ್ದಿದೆ. ಸೊ ಹಾಗಾಗಿ KKR ಸ್ವಲ್ಪ ಫೇವ್ರೇಟ್ ಟೀಮ್ ಆಗಿ ಇವತ್ತಿನ ಒಂದು ಪಂದ್ಯದಲ್ಲಿ ಕಾಣಿಸ್ತಾ ಇದೆ. ಇನ್ನು KKRನ ಪಾಸಿಟಿವ್ಸ್ ಬಗ್ಗೆ ನಾವು ಮಾತಾಡೋಣ. RCB ಮೇಲೆ ಸೋತ್ರೂ ಕೂಡ KKR ರಹಾಣೆ ಗಳಿಸಿದಂಥ 56 ರನ್ ಜೊತೆಗೆ ನರೇನ್ ಅವರ 40 ರನ್. ಸೊ ಈ ಎರಡೂ ಉಪಯುಕ್ತವಾದಂಥ ಒಂದು ಪಾರ್ಟ್ನರ್ಶಿಪ್ ಅಥವಾ ಇವರ ಉಪಯುಕ್ತವಾದಂಥ ಒಂದು ಬ್ಯಾಟಿಂಗ್ ನೋಡ್ತಾ ಹೋದರೆ ಇಬ್ಬರು ಕೂಡ ಲಯ ಕಂಡುಕೊಂಡಿದ್ದಾರೆ ಅನ್ನುವಂಥದ್ದು ಅನಿಸುತ್ತೆ. ಆದರೆ ವೆಂಕಟೇಶ್ ಅಯ್ಯರ್ ಆಗಲಿ ಅಥವಾ ರಿಂಕು ಸಿಂಗ್ ಆಗಲಿ ಅಥವಾ ರಶೇಲ್ ಆಗಲಿ ಇನ್ನೂ ಕೂಡ ಬ್ಯಾಟಿಂಗ್ನಲ್ಲಿ ಅಂತ ಕಮಾಲ್ ತೋರಿಸಲಿಲ್ಲ ಮೊದಲನೇ ಒಂದು ಪಂದ್ಯದಲ್ಲಿ. ತುಂಬಾ ಜಾಸ್ತಿ ನಿರೀಕ್ಷೆಗಳು ಅವ್ರ ಮೇಲಿವೆ. ಸೊ ಹಾಗಾಗಿ ನಿರೀಕ್ಷೆಗೆ ತಕ್ಕಂತೆ ಆಡಬೇಕಾಗಿದೆ. ಬಟ್ ಕ್ಲೋಸ್ ಗೇಮ್ ಆಗೇ ಇತ್ತು. ಏನು ತುಂಬಾ ಡಿಫರೆನ್ಸಲ್ಲಿ ಸೋತಿದ್ದಾರೆ, ತುಂಬ ಹೀನಾಯವಾಗಿ ಸೋತಿದ್ದಾರೆ KKR ಅಂತ ಹೇಳೋದಕ್ಕೆ ಬರೋದಿಲ್ಲ. ಸೊ ಹಾಗಾಗಿ ಮೊದಲ ಪಂದ್ಯದಲ್ಲಿ ಒಂದಷ್ಟು ಪಾಸಿಟಿವ್ಸನ್ನು ಕೂಡ KKR ತಗೊಂಡಿದೆ. ಬೌಲಿಂಗ್ನಲ್ಲಿ ಮಾತಾಡ್ತಾ ಹೋದರೆ ವರುಣ್ ಚಕ್ರವರ್ತಿ, ನರೇನ್ ಜೊತೆಗೆ ಅರೋರಾ 3 ಜನ ಒಂದೊಂದು ವಿಕೆಟ್ ಮಾತ್ರ ತಗೊಂಡ್ರು. ಬೇರೆ ಯಾವ ಬೌಲರು ಕೂಡ ವಿಕೆಟ್ ತಗೊಳ್ಳಿಲ್ಲ. ಬಟ್ ಸ್ಟಿಲ್ ವರುಣ್ ಚಕ್ರವರ್ತಿಯಿಂದ ತುಂಬ ನಿರೀಕ್ಷೆಗಳಿವೆ. ಇನ್ನು ಸುನಿಲ್ ನರೇನ್ ಅವರ ಒಂದು ಮಿಸ್ಟ್ರಿ ಸ್ಪಿನ್ ಯಾರು ಕೂಡ ರೀಡ್ ಮಾಡೋದಕ್ಕೆ ತಡಕಾಡ್ತಾರೆ. ಸೊ ಹಾಗಾಗಿ ಇವತ್ತಿನ ಒಂದು ಪಂದ್ಯದಲ್ಲಿ ಇವರು ಮೇನ್ ಬೌಲರ್ ಆಗ್ತಾರೆ. ಜೊತೆಗೆ ಅರೋರಾ ಕೂಡ ಉತ್ತಮವಾದಂಥ ಒಂದು ಲಯದಲ್ಲಿ ಕಂಡು ಬರ್ತಾ ಇದ್ದಾರೆ. ಇನ್ನು ಎರಡೂ ಟೀಮ್ನಲ್ಲಿ ಯಾರೆಲ್ಲ ಇದ್ದಾರೆ ಅನ್ನುವಂಥದ್ದನ್ನು ನೋಡ್ತಾ ಹೋದರೆ RR ಟೀಮ್ನಲ್ಲಿ ನೋಡಿ ಸಂಜು ಸ್ಯಾಮ್ಸನ್ ಜೊತೆಗೆ ಜೈಸ್ವಾಲ್ ಇದ್ದಾರೆ, ರಿಯಾನ್ ಪರಾಗ್ ಇದ್ದಾರೆ, ಧ್ರುವ್ ಜುರೇಲ್, ಜಾಫ್ರಾ ಆರ್ಚರ್, ಶಿಮ್ರಾನ್ ಹೆಟ್ಮೇರ್, ತುಷಾರ ದೇಶಪಾಂಡೆ, ಮಹಿಷಾ ತೀಕ್ಷಾಣ, ಹಸರಂಗ, ನಿತೀಶ್ ರಾಣಾ ಇಂಥ ಹಲವು ಬಿಗ್ ಪ್ಲೇಯರ್ಸ್ ಇದ್ದಾರೆ. ಓನ್ಲಿ ಥಿಂಗ್ ಈಸ್ ಅವರು ತಮ್ಮ ಒಂದು ಬೇಸಿಕ್ಸಿಗೆ ಸ್ಟಿಕ್ ಆನ್ ಆಗಿ ಉತ್ತಮವಾದಂಥ ಒಂದು ಪ್ರದರ್ಶನವನ್ನು ನೀಡಬೇಕು. ಇನ್ನೊಂದು ಕಡೆ KKR ಟೀಮ್ ಕೂಡ ಅಷ್ಟೇನು ಲೂಸ್ ಆಗಿಲ್ಲ. KKR ಟೀಮ್ನಲ್ಲೂ ಕೂಡ ಸ್ಟ್ರಾಂಗ್ ಬ್ಯಾಟಿಂಗ್ ಲೈನಪ್ ಮತ್ತು ಬೌಲಿಂಗ್ ಲೈನಪ್ ಇದೆ. ರಹಾಣೆ, ರಿಂಕು ಸಿಂಗ್, ವರುಣ್ ಚಕ್ರವರ್ತಿ, ಸುನಿಲ್ ನರೇನ್, ರಶೇಲ್ ಇದ್ದಾರೆ, ಹರ್ಷಿತ್ ರಾಣಾ ಇದ್ದಾರೆ, ವೆಂಕಟೇಶ್ ಅಯ್ಯರ್, ರಹಮಾನುಲ್ಲಾ ಗುರ್ಬಾಜ್, ಅನ್ರಿಚ್ ನೋಕಿಯಾ, ಅಂಗ್ರೇಶ್ ಜೊತೆಗೆ ಮನೀಶ್ ಪಾಂಡೆ ಹಾಗೆ ಮೊಯಿನ್ ಅಲಿ ಇಂಥ ಮುಂತಾದ ಒಳ್ಳೆ ಪ್ಲೇಯರ್ಗಳಿದ್ದಾರೆ KKRನಲ್ಲಿ. ಸೊ ಎರಡೂ ಟೀಮ್ ಒಂದು ಬ್ಯಾಲೆನ್ಸ್ಡ್ ಆಗಿ ಕಾಣಿಸ್ತಾ ಇದೆ. ಸೊ ಇವತ್ತು ನಾನು ಮೊದಲೇ ಹೇಳಿದ ಹಾಗೆ ಎರಡು ಗಾಯಗೊಂಡ ಹುಲಿಗಳ ನಡುವಿನ ಒಂದು ಕದನ. ಸೊ ಯಾರು ಗೆಲ್ತಾರೆ ಅನ್ನುವಂಥದ್ದು ಸಹಜವಾಗಿ ಕುತೂಹಲ ಇದ್ದೇ ಇದೆ. ಸೊ ನೋಡ್ತಾ ಹೋದರೆ ಬಹುಶಃ 50-50 ಅನ್ಸುತ್ತೆ. ಎರಡೂ ಟೀಮ್ಗಳ ಒಂದು ಸ್ಟ್ರೆಂತ್ ಅನ್ನು ನೋಡಿದ್ರೆ ಸ್ವಲ್ಪ ಸ್ಲೈಟ್ ಎಡ್ಜ್ KKR ಕಡೆ ಇದೆ. ಯಾಕಂದರೆ KKR ಟೀಮ್ನ ನಾವು ನೋಡ್ತಾ ಹೋದರೆ. ಇನ್ನು ಪಿಚ್ ರಿಪೋರ್ಟನ್ನು ಗಮನಿಸೋಣ. ಗುವಾಹಟಿ ಸ್ಟೇಡಿಯಂನಲ್ಲಿ ನಡೀತಾ ಇರುವಂಥ ಒಂದು ಪಂದ್ಯ ಇವತ್ತಿನ ಒಂದು ಮ್ಯಾಚ್. ಸೊ ಬರ್ಸಾಪಾರಾ ಸ್ಟೇಡಿಯಂನಲ್ಲಿ ಹೇಗಿದೆ ಪಿಚ್ ಅನ್ನುವಂಥದ್ದನ್ನು ನೋಡಿದ್ರೆ ಅಫ್ಕೋರ್ಸ್ ಬ್ಯಾಟಿಂಗ್ ಫ್ರೆಂಡ್ಲಿ ವಿಕೆಟ್, ಆವ್ರೇಜ್ ಇನ್ನಿಂಗ್ಸ್ ಸ್ಕೋರೇ 200 ರನ್ ಇದೆ. ಸೊ 200ಕ್ಕಿಂತ ಹೆಚ್ಚು ರನ್ಗಳನ್ನು ಇವತ್ತು ಕೂಡ ನಾವು ನಿರೀಕ್ಷಿಸ್ಬೋದು. ಆರಂಭದಲ್ಲಿ ವಿಕೆಟ್ನಲ್ಲಿರುವಂಥ ಒಂದು ಮಾಯಿಶ್ಚರ್ನಿಂದಾಗಿ ಸ್ವಲ್ಪ ಸೀಮರ್ಸಿಗೆ ಹೆಲ್ಪ್ ಸಿಗುತ್ತೆ ಅನ್ನುವಂಥದ್ದನ್ನು ನಾವು ನೋಡಿದ್ರೆ ಹೊಸ ಬಾಲ್ನಲ್ಲಿ ಖಂಡಿತವಾಗ್ಲೂ ಸೀಮರ್ಸಿಗೆ ಅನುಕೂಲ ಆಗುತ್ತೆ. ಆದರೆ ಇದನ್ನು ಬ್ಯಾಟ್ಸ್ಮನ್ಗಳು ಹುಷಾರಾಗಿ ಆಡಿದ್ದೇ ಆದರೆ ಖಂಡಿತವಾಗ್ಲೂ ಒಂದು ಬಿಗ್ ಟಾರ್ಗೆಟನ್ನು, ಬಿಗ್ ಟೋಟಲನ್ನು ಇಲ್ಲಿ ನಾವು ನಿರೀಕ್ಷಿಸ್ಬೋದು. ವೆದರ್ ರಿಪೋರ್ಟ್ ಬಗ್ಗೆ ಹೇಳೋದಾದರೆ ತಾಪಮಾನ ದಿನದಲ್ಲಿ 34 ಡಿಗ್ರಿ ಇರುತ್ತೆ ಟೆಂಪ್ರೇಚರ್. ಇನ್ನು ಸಂಜೆಯ ವೇಳೆಗೆ ಅದು 19 ಡಿಗ್ರಿಗೆ ಕುಸಿಯುತ್ತೆ. ಸೊ ಇದು ಅಷ್ಟೇನು ಹೆಚ್ಚಿಗೆ ಎಫೆಕ್ಟ್ ಮಾಡಲಿಕ್ಕಿಲ್ಲ ಪ್ಲೇಯರ್ಸಿಗೆ. ಬಟ್ ಮಳೆ ಬರುತ್ತಾ ಅನ್ನುವಂಥ ಒಂದು ಪ್ರಶ್ನೆಗೆ ಸದ್ಯಕ್ಕೆ ಸಿಕ್ಕಿರುವಂಥ ರಿಪೋರ್ಟ್ ಪ್ರಕಾರ ಯಾವುದೇ ಮಳೆ ಬರುವಂಥ ಲಕ್ಷಣಗಳಿಲ್ಲ. ಒಂದು ಪ್ಯೂರ್ ಒಂದು ಒಳ್ಳೆ ಮ್ಯಾಚ್ ಅಂತೂ ಖಂಡಿತವಾಗ್ಲೂ ನೋಡೋದಕ್ಕೆ ಸಿಗುತ್ತೆ. ಇನ್ನು ಕೆಲವೊಂದಷ್ಟು ಸ್ಟ್ಯಾಟ್ಸ್ ಕಡೆ ನೋಡೋಣ. ಹೈಯೆಸ್ಟ್ ಟೀಮ್ ಟೋಟಲ್ ಈ ಸ್ಟೇಡಿಯಂನಲ್ಲಿ 199 ರನ್ಗಳು. ಅದು ರಾಜಸ್ಥಾನ್ ರಾಯಲ್ಸೇ ಗಳಿಸಿರುವಂಥ ಒಂದು ರನ್ಗಳು ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ 2023ರಲ್ಲಿ. ಇನ್ನು ಲೋಯೆಸ್ಟ್ ಟೀಮ್ ಟೋಟಲ್ ಬಂದು 142 ರನ್ಗಳು. ಅದು ಡೆಲ್ಲಿ ಕ್ಯಾಪಿಟಲ್ಸ್, ಇದೇ ರಾಜಸ್ಥಾನ್ ರಾಯಲ್ಸ್ ವಿರುದ್ಧ. ಇನ್ನು ವಿನ್ನಿಂಗ್ ರೇಟನ್ನು ಮಾತಾಡಿದ್ರೆ ಬ್ಯಾಟಿಂಗ್ ಮೊದಲು ಮಾಡಿದಂತಹ ತಂಡಗಳು ಗೆದ್ದಿರುವಂಥ ಉದಾಹರಣೆಗಳು ಜಾಸ್ತಿ ಇದೆ. ಬಟ್ ಆಡಿರುವಂಥದ್ದೇ 3 ಪಂದ್ಯಗಳು. ಸೊ 3ರಲ್ಲಿ 2 ಗೆದ್ದಿದ್ದೆ ಬ್ಯಾಟಿಂಗ್ ಮೊದಲು ಮಾಡಿ 66.67%. ಸೊ ಹಾಗಾಗಿ ಬಹುಶಃ ಟಾಸ್ ಗೆದ್ದ ತಕ್ಷಣ ಮೊದಲು ಬ್ಯಾಟ್ ಮಾಡೋದು ಸೂಕ್ತ ಅಂಥೇಳಿ ಅನ್ಸುತ್ತೆ. ಬಟ್ ಸ್ಟಿಲ್ ಆ ದಿನ 2 ಟೀಮ್ನಲ್ಲಿರುವಂಥ ಆಟಗಾರರು ಹೇಗೆ ಆಡ್ತಾರೆ, ಹೇಗೆ ಪರ್ಫಾರ್ಮ್ ಮಾಡ್ತಾರೆ ಅನ್ನುವಂಥದ್ದು ರಿಸಲ್ಟ್ ಮೇಲೆ ಅದು ಪರಿಣಾಮ ಬೀರುತ್ತೆ. ಎನಿವೆ ಇವತ್ತಿನ ಒಂದು ಪಂದ್ಯದ ಬಗ್ಗೆ ನಿಮಗೇನು ನಿರೀಕ್ಷೆಗಳಿವೆ? ನಿಮ್ಮ ಫೇವ್ರೆಟ್ ತಂಡ ಯಾವುದು? ನಿಮ್ಮ ಫೇವ್ರೆಟ್ ಆಟಗಾರರು ಯಾರು? ಯಾರು ಚೆನ್ನಾಗಿ ಆಡಬಲ್ಲರು? ಯಾರು ಇವತ್ತು ಗೆಲ್ತಾರೆ ಅನ್ನುವಂಥದ್ರ ಬಗ್ಗೆ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ದಿಸ್ ಈಸ್ ರೆಹಮಾನ್ ಸೈನಿಂಗ್ ಆಫ್. ಬಾಯ್. ಓಕೆ.